ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೇಸರಿ ಶಾಲ್ ಹಾಕೋಲಿಕ್ಕೆ ನಿಷೇಧ, ಇವ್ರಿಗೆ ಯಾರು ಅಧಿಕಾರ ಕೊಟ್ಟಾರಿ? ಹಿಜಾಬ್ಗೆ ನಿಮ್ಮ ಅಧಿಕಾರ ಕೊಟ್ಟಿರಿ ಅಂದಮೇಲೆ ನಾವು ಕೇಸರಿ ಶಾಲೆ ಹಾಕೋ ನಮ್ಮ ಹಕ್ಕದ, ನಮ್ಮ ಧರ್ಮದ ಹಕ್ಕದ. ಜೂನ್ದಾಗ ನಮ್ಮ ಶಾಲೆಗಳು ಪ್ರಾರಂಭ ಆಗ್ತಾವೆ. ನಾವು ಬಿಜಾಪುರನಿಂದಲೇ ನಮ್ಮ ಮಕ್ಕಳಿಗೆ ಕೇಸರಿ ಶಾಲೆ ಹಾಕುವಂಥ ವಿತರಣೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಇಡೀ ಕರ್ನಾಟಕದ ನಾವು ಹಿಂದೂಗಳಿಗೆ ಕರೆ ಕೊಡ್ತೀನಿ, ನಿಮ್ಮ ಮಕ್ಕಳಿಗೆಲ್ಲ ಕೇಸರಿ ತಿಲಕ ಶಾಲೆ ಹಾಕ್ಕೊಂಡು ಶಾಲೆಗೆ ಕಳಿಸ್ರಿ. ಎಷ್ಟು ದಿವಸ ಇವ್ರು ಮಾಡ್ತಾರೆ, ಹೆಂಗೆ ವಿರೋಧ ಮಾಡ್ತಾರೆ, ಹೊರಗೆ ಹಾಕ್ತಾರೋ, ಇವ್ರು ಏನು ಮಾಡ್ತಾರೋ ನೋಡ್ತೀವಿ. ನಾವು ತಯಾರಾಗಿದ್ದೀವಿ. ಕೇಸರಿ ಶಾಲೆ ಹಾಕ್ಕೊಂಡು ನಮ್ಮ ಮಕ್ಳಿಗೆ ಹೋಗ್ಲಿಕ್ಕೆ ಹೇಳ್ತೀನಿ. ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೋರಿ. ಜೈ ಶ್ರೀರಾಮ್ ಅನ್ರಿ. ಇನ್ನು ಮ್ಯಾಗ ಅಟೆಂಡೆನ್ಸ್ ತೊಗೋತಾರೆ. ಮಲ್ಲನಗೌಡ ಪಾಟೀಲ್ ಎಸ್ ಸರ್ ಅನ್ನೋದಿಲ್ಲ, ಜೈ ಶ್ರೀರಾಮ್ ಅನ್ನೋದು. ಹಾಂ, ಮಿಸ್ಟರ್ ಎಕ್ಸ್ ಎಸ್ ಜೈ ಶ್ರೀರಾಮ್. ಸರ್ಗಳಿಗೆ ನಮಸ್ಕಾರ ಮಾಡೋಕೆ ಜೈ ಶ್ರೀರಾಮ್ ಮತ್ತು ತಲೆಬಾಗಿ ನಮಸ್ಕಾರ ಮಾಡೋದು. ನೋಡ್ರಿ, ನಿಮಗೂ ಜೈ ಶ್ರೀರಾಮ್. ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದ್ದಕ್ಕೆ ಏಕಾಏಕಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು ಅಂತ ಹೇಳಿ ಮೋದಿಯವ್ರ ಮೇಲೆ ಎಲ್ಲರೂ ಕೂಡ ಮುಗಿಬಿದ್ದಿದ್ದಾರೆ. ಈಗ ಆರೋಪ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಎಷ್ಟು ಬೆಲೆಗಳನ್ನು ಏರ್ಸ್ಯಾರ. ಇವರೇ ಹಿಂದಕ್ಕೆ ಟ್ವೀಟ್ ಮಾಡಿದ್ರು ಬಿ ಜೆ ಪಿ ಸರ್ಕಾರ ಇದ್ದಾಗ. ಏನಂದರೆ ಅಲ್ಲಿ ಯಾರು ತಮಿಳ್ನಾಡಿನ DMK ಸ್ಟಾಲಿನ್ ಸರ್ಕಾರ 3 ರೂಪಾಯಿ ಕಡಿಮೆ ಮಾಡ್ಯದ. ಒಂದು ವೇಳೆ ನಾನೇ ಮುಖ್ಯಮಂತ್ರಿ ಇದ್ದರೆ 10 ರೂಪಾಯಿ ಕಡಿಮೆ ಮಾಡ್ತಿದ್ದು ಇವರೇ ಟ್ವೀಟ್ ಮಾಡ್ಯಾರಿಲ್ಲೋ. ಇವತ್ತು ಕಡಿಮೆ ಮಾಡಿ ತೋರಿಸಲಿ. ಜಾಗತಿಕ ಮಾರುಕಟ್ಟೆಯಲ್ಲಿ ಅಂತಾರಾಷ್ಟ್ರೀಯ ಯುದ್ಧ ನಡೆದಿದ್ದರಿಂದ ಅನಿವಾರ್ಯವಾಗಿ ನಮ್ಮ ಪ್ರಧಾನಮಂತ್ರಿಗಳು, ಕೇಂದ್ರ ಸರ್ಕಾರ ಈ ಬೆಲೆ ಏರಿಸಿದೆ. ಅದನ್ನು ನಾನು ಸಮರ್ಥನೆ ಮಾಡ್ಕೋತೀನಿ. ಇವತ್ತು ನಾನು ನನ್ನ ವಾಹನವನ್ನು ಎಷ್ಟು ಉಪಯೋಗಕ್ಕಿಂತ ಅಧಿಕ ಉಪಯೋಗ ಮಾಡೋದು ಕಡಿಮೆ ಮಾಡ್ತೇನೆ. 100ಕ್ಕೆ 100 ವಿಜೇಂದ್ರಂಗೆ ಬಿಟ್ಟಿನ ಅಂತ ಹೇಳ್ಕೋದಿಲ್ಲ. ಇವತ್ತು ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ವಾಹನ ಏನು ಉಪಯೋಗ ಮಾಡ್ತೀನಿ, ಅಲ್ಲೇ ಸಮೀಪ ಇದ್ದ ಮತ್ತೊಂದು ಕಾರ್ಯಕ್ರಮ ನಡ್ಕೊಂಡು ಹೋಗುತ್ತೇನೆ. ಅಟ್ಟು ಇಂಧನವನ್ನು ನಾನು ಕಡಿಮೆ ಮಾಡುತ್ತೇನೆ. ಎಲ್ಲಿ ನಿಲ್ಲಿಸಿರ್ತೀನಿ ಅಲ್ಲಿ ಮತ್ತೆ ನಡ್ಕೋತ ಬಂದು ಹತ್ತುತ್ತೇನೆ. ನಾನು ನಡ್ಕೋತ ಹೋಗಿದ್ದು ಪೋಸ್ ಹಾಕ್ಕೊಂಡು ಮತ್ತು ಅಲ್ಲಿದಿಂದ ಗಾಡಿ ತರಿಸಿ ಹೋಗೋದ್ರಾಗ ಏನು ಅರ್ಥ ಇಲ್ಲ. ಅಟ್ಟು ಹೋಗೇ ಬಿಡ್ತದೆ ಪೆಟ್ರೋಲ್ಗೆ ಅಂತ ನಾಟಕ ಮಾಡೋದಿಲ್ಲ. ಪ್ರಧಾನಮಂತ್ರಿಗಳು ಅನಿವಾರ್ಯವಾಗಿ ದೇಶಕ್ಕೆ ಆಪತ್ತು ಬಂದಾಗ ಬಂಗಾರ ತೊಗೋಬೇಡ ಅಂತ ಹೇಳ್ಯಾರ. ತೈಲದ ಒಂದು ಉಪಯೋಗ ಕಡಿಮೆ ಮಾಡತ್ತೆ ಹೇಳ್ಯಾರ. ಇನ್ನು ಮ್ಯಾಗ ಪ್ರಧಾನಮಂತ್ರಿಗಳು ಎಲ್ಲಿವರೆಗೆ ಬಂಗಾರ ತೊಗೋಬೇಡ ಅಂತ ಹೇಳ್ಯಾರಲ್ಲ, ಅಲ್ಲಿವರೆಗೆ ನಾನು ಒಂದು ಗುಂಜಿ ಬಂಗಾರ ತೊಗೋದಿಲ್ಲ. ಸರ್, ಈಗ ಪೆಟ್ರೋಲ್ಗೆ ಟ್ಯಾಕ್ಸ್ ಏನದು 12% ಸೆಂಟ್ರಲ್ ಗೌರ್ಮೆಂಟ್, 30% ಸ್ಟೇಟ್ ಗೌರ್ಮೆಂಟ್, 30%. ಅದನ್ನು 20% ಮಾಡಿರಿ. ನಿಮ್ಮ ತಾಕತ್ತು ದಮ್ ಇದ್ರೆ ಸಿದ್ದರಾಮಯ್ಯ 20% ಮಾಡಲಿ. 10 ರೂಪಾಯಿ ರಿಬೇಟ್ ಕೊಡಲಿ ಯಾರಿಗೆ? ಪೆಟ್ರೋಲ್ದಾಗ. ಅದು ಕೊಡೋದಿಲ್ಲ. ದಿನ ಸಿದ್ದರಾಮಯ್ಯ ಮೊನ್ನೆ ವಿದ್ಯುತ್ ದರ ಏರ್ಸ್ಯಾರಿಲ್ರಿ. ಮನೆ ಎಷ್ಟು ಏರ್ಸ್ಯಾರ ಅವರು? ನೀವು ಯಾಕೆ ಏರ್ಸಿದ್ರಪ್ಪ? ಮೋದಿಯವ್ರಿಗೆ ಬೈಯವರು ನೀವು ಯಾಕೆ ಇಲ್ಲಿ ಏರ್ಸಿದ್ರಿ? ನೀವು ಏರಿಸ್ತೀರಿ. ಮರಣ ಉತ್ತಾರಾಗಿ ನೀವು ಏರಿಸಿರಿ. ಮೊನ್ನೆ ಎಲ್ಲ ಸ್ಟ್ಯಾಂಪ್ ಡ್ಯೂಟಿ ಏರಿಸಿರಿ. ನೀವು ಯಾವುದು ಕಡಿಮೆ ಮಾಡಿರಿ ಹೇಳಪ್ಪ, ನಾವು ಇಂಥದ್ದು ಕಡಿಮೆ ಮಾಡಿನ. ಅವಾಗ ನಿಮ್ಮ ನೈತಿಕತೆ ಬರ್ತದೆ. ಕಾಂಗ್ರೆಸ್ಗೆ ನೈತಿಕತೆ ಮಾಡುವಂಥ ಅಧಿಕಾರ ಇಲ್ಲ. ಪ್ರಧಾನಮಂತ್ರಿ ಮೋದಿಯವರು ಡೀಸೆಲ್ ಬೆಲೆ ಏನು ಏರ್ಸ್ಯಾರಲ್ಲ, ಅದನ್ನು ನಾನು ದೇಶದ ಹಿತದೃಷ್ಟಿಯಿಂದ ಏರಿಸಿದ್ದಾರೆ. ದೇಶಕ್ಕೆ ಆಪತ್ತು ಬಂದಾಗ ನಾವು ತ್ಯಾಗ ಮಾಡಬೇಕು. ನಾವು ಪ್ರಧಾನಮಂತ್ರಿಗಳ ಮಾತಿಗೆ ಗೌರವ ಕೊಡಬೇಕು. ಅದಕ್ಕೆ ನಾನು ಪ್ರಧಾನಮಂತ್ರಿಗಳ ನಿರ್ಣಯವನ್ನು ಸಮರ್ಥಿಸುತ್ತೇನೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.